ಸಿಎಂ ಸ್ಥಾನದಿಂದ ಸರಿತಾ ಇದ್ದ ಹಾಗೆ ಸಿದ್ದರಾಮಯ್ಯ ಸೈಲೆಂಟ್ ಆದ್ರ ಅನ್ನುವಂತಹ ಚರ್ಚೆಯೊಂದು ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿತ್ತು. ಸಿದ್ದರಾಮಯ್ಯ ಮೌನ ವೃತ್ತದ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಗರಿಗೆದರಿದ್ವು. ಆದರೆ ಇದೆಲ್ಲದಕ್ಕೆ ಫುಲ್ ಸ್ಟಾಪ್ ಇಟ್ಟಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಮೌನ ವೃತ್ತದ ಸೀಕ್ರೆಟ್ನ ತೆರೆದಿಟ್ಟಿದ್ದಾರೆ. ಸಿದ್ದರಾಮಯ್ಯ ದೇವರಾಜ್ ಅರಸರ ದಾಖಲೆ ಮುರಿದು ರಾಜ್ಯದಲ್ಲಿ ಹೆಚ್ಚು ಕಾಲ ಸಿಎಂ ಆಗಿ ಆಳಿದವರು ಅನ್ನೋ ಹೆಗ್ಗಳಿಕೆ ಹೊತ್ತ ನಾಯಕ ಭಾಗ್ಯರಾಮಯ್ಯ ಎಂದೇ ಜನಮಾನಸದಲ್ಲಿ ಪ್ರಖ್ಯಾತಿ ಪಡೆದಿರೋ ಸಿದ್ದು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದ ಬಳಿಕ ಸೈಲೆಂಟ್ ಆದ್ರ ಅನ್ನೋ ಚರ್ಚೆ ಶುರುವಾಗಿತ್ತು. ಸಿದ್ದರಾಮಯ್ಯರ ಮೌನ ಆಪ್ತರಲ್ಲಿ ಆತಂಕ ಹುಟ್ಟಿಸಿದ್ರೆ ವಿಪಕ್ಷಗಳಲ್ಲಿ ಕೌತುಕವಾಗಿ ಕಾಡಿತ್ತು. ನಿನ್ನೆ ವಿಧಾನಸಭೆಯ ಕೊನೆಯ ಸಾಲಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ನಡೆದ ಮೊದಲ ಅಧಿವೇಶನದ ಮೊದಲ ದಿನ ವಿಧಾನಸಭೆಯತ್ತ ಮುಖ ಮಾಡಿದ್ದ ಸಿದ್ದರಾಮಯ್ಯ ನಡೆ ಹಲವು ಚರ್ಚೆಗಳನ್ನ ಹುಟ್ಟುಹಾಕ್ತು. ಆದ್ರೆ ನಿನ್ನೆಯ ಎರಡನೇ ದಿನದ ವಿಧಾನಸಭೆ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಿದ್ದಂತೆ ಕೆಲ ಗಾಳಿ ಸುದ್ದಿಗಳು ಬಿರುಗಾಳಿಯಲ್ಲಿ ಮಾಯವಾಗಿದ್ವು. ಆದರೆ ಸಿದ್ದರಾಮಯ್ಯ ವಿಧಾನಸಭೆಯ ಕೊನೆಯ ಸಾಲಲ್ಲಿ ಕುಳಿತ ದೃಶ್ಯ ಆಪ್ತರು ಹಾಗೂ ಬೆಂಬಲಿಗರ ಕರುಳನ್ನ ಕಿವುಚುವಂತೆ ಮಾಡಿತ್ತು. ಮೌನ ವ್ರತದ ಬಗ್ಗೆ ಕೊನೆಗೂ ಮಾತನಾಡಿದ ಮಾಜಿ ಸಿಎಂ. ನಾನೀಗ ಸಿಎಂ ಅಲ್ಲ, ಹಾಗಾಗಿ ಸೈಲೆಂಟ್ ಇದ್ದೇನೆಂದ ಸಿದ್ದು. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅನ್ನೋ ಚರ್ಚೆ ವಿಧಾನಸಭೆಯಿಂದ ಹಿಡಿದು ಸಿದ್ದರಾಮಯ್ಯನ ಹುಂಡಿವರೆಗೂ ಹಲ್ಚಲ್ ಎಬ್ಬಿಸಿತು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಿಎಂ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ನಾನೀಗ ಮುಖ್ಯಮಂತ್ರಿ ಅಲ್ಲ, ಹಾಗಾಗಿ ಜವಾಬ್ದಾರಿ ಇಲ್ಲ, ಹೀಗಾಗಿ ಹೆಚ್ಚು ಮಾತನಾಡ್ತಿಲ್ಲ ಅಂತ ಮೌನ ವ್ರತದ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. ಮಾತಾಡಲ್ಲ ಜಾಸ್ತಿ ಅಷ್ಟೇ, ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕೋದು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ ಸೈಲೆಂಟ್ ಆಗಿರೋದ? ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದ್ರೆ ಸೈಲೆಂಟ್ ಆಗಿರೋದು? ಈಗ ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ. ಒಟ್ನಲ್ಲಿ ನಾನು ಸಿಎಂ ಅಲ್ಲ, ಹಾಗಾಗಿ ಹೆಚ್ಚು ಮಾತಾಡ್ತಿಲ್ಲ ಅನ್ನೋ ಸಿದ್ದರಾಮಯ್ಯ ಮಾತು ಕೆಲ ಚರ್ಚೆಗಳಿಗೆ ಬ್ರೇಕ್ ಹಾಕಿದೆ. ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಸಿದ್ದರಾಮಯ್ಯ ಸದಾ ಲವಲವಿಕೆಯಿಂದ ಇರಬೇಕು, ಟಗರು ಗುಟುರು ಹಾಕ್ತಿರ್ಬೇಕು ಅನ್ನೋ ಆಸೆ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.